ಎಲ್ಲರಿಗೂ ನಮಸ್ಕಾರ. ಮಂಕುತಿಮ್ಮನ ಕಗ್ಗದ 10ನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಕಗ್ಗ ಹೀಗಿದೆ. ಏನು ಪ್ರಪಂಚವಿದು, ಏನು ಧಾಳಾದಾಳಿ, ಏನು ಅದ್ಭುತ ಅಪಾರ ಶಕ್ತಿ ನಿರ್ಘಾತ, ಮಾನವನ ಗುರಿಯೇನು, ಬೆಲೆಯೇನು, ಮುಗಿವೇನು, ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ. ಹಿಂದಿನ ಕಗ್ಗಗಳಲ್ಲಿ DVGಯವರು ದೇವರ ಬಗ್ಗೆ ಹಾಗೂ ಈ ವಿಶ್ವದ ಬಗ್ಗೆ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಕೆಲವು ಪ್ರಶ್ನೆಗಳ ಮೂಲಕ ನಮ್ಮನ್ನು ಮತ್ತೆ ಮತ್ತೆ ಯೋಚಿಸುವ ಹಾಗೆ ಮಾಡಿದರು. ಈ ಕಗ್ಗದಲ್ಲಿ ಅವರು ಈ ಭೂಮಿಯಲ್ಲಿ ತಾನೇ ಶ್ರೇಷ್ಠ, ಈ ಭೂಮಿಯನ್ನು ಆಳಲಿಕ್ಕೆ ಶೋಷಿಸಲಿಕ್ಕೆ ಬಂದವನು ನಾನು ಅನ್ನೋ ಅಹಂಕಾರದಲ್ಲಿ ಇರುವ ಮಾನವರನ್ನು ಕುರಿತು ಕೆಲವು ತಾತ್ವಿಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಎಂತಹ ಪ್ರಪಂಚ ಇದು? ಹೊಟ್ಟೆ ತುಂಬುವವರೆಗೆ ತನ್ನದಷ್ಟೇ ನೋಡಿಕೊಂಡಿದ್ದ ಮನುಷ್ಯ ಹೊಟ್ಟೆ ತುಂಬಿದ ಮೇಲೆ ಬೇರೆಯವರದ್ದನ್ನು ಕಸಿದುಕೊಳ್ಳಲಿಕ್ಕೆ ಹೊರಡ್ತಾನಲ್ಲ. ಒಂದು ದೇಶ ಇನ್ನೊಂದು ದೇಶದ ಮೇಲೆ ದಾಳಿ ಮಾಡಿ ಅದರ ಅಸ್ತಿತ್ವವನ್ನೇ ನಾಶ ಮಾಡಬೇಕು ಅಂತ ಹೊರಡುತ್ತಲ್ಲ, ಇದಕ್ಕೇನಾದರೂ ಅರ್ಥ ಇದೆಯಾ ಅಂತ DVGಯವರು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಂತೆಂಥ ಅದ್ಭುತವಾದಂತಹ ಶಕ್ತಿಯ ಮೂಲಗಳನ್ನು ಮನುಷ್ಯ ಕಂಡು ಹಿಡಿದಿದ್ದಾನೆ. ಆದರೆ ಆ ಶಕ್ತಿಯೆಲ್ಲ ಬೇರೆಯವರನ್ನು ನಾಶ ಮಾಡಲಿಕ್ಕೆ ಬಳಸ್ತಾ ಇದ್ದಾನಲ್ಲ, ಇದೆಂತಹ ಮೂರ್ಖತನ. ಅಣುಶಕ್ತಿಯಿಂದ ಇರುವ ಉಪಯೋಗಗಳನ್ನು ಬದಿಗಿಟ್ಟು ಅಣು ಬಾಂಬಿನ ಮೂಲಕ ಮಹಾಯುದ್ಧಗಳನ್ನು ಮಾಡ್ತಾ ಇದ್ದಾನಲ್ಲ, ಏನು ಹೇಳೋದು ಇವರಿಗೆ? ಹಿಟ್ಲರ್ನಂತಹ ಸರ್ವಾಧಿಕಾರಿಗಳ ಅಧಿಕಾರ ದಾಹಕ್ಕಾಗಿ ಅದೆಷ್ಟು ಅಮಾಯಕರು ಜೀವವನ್ನು ಕಳೆದುಕೊಳ್ತಾ ಇದ್ದಾರೆ. ಒಂದು ಸಾರಿ ನಾನು ಯಾಕೆ ಹೀಗೆ ಮಾಡ್ತಾ ಇದ್ದೇನೆ ಅಂತ ಯೋಚಿಸಲಿಕ್ಕೂ ಇವರಿಗೆ ಸಾಧ್ಯವಾಗ್ತಾ ಇಲ್ವಲ್ಲ. ಇದಕ್ಕೆ ನಾವು ಹುಟ್ಟಿದ್ದು? ನಮ್ಮ ಜೀವನಕ್ಕೆ ನಾವು ಕೊಡುತ್ತಿರುವ ಬೆಲೆ ಇಷ್ಟೇನಾ? ಯಾವತ್ತು ಇದೆಲ್ಲ ಮುಗಿಯೋದು? ಯಾವಾಗ ಮನುಷ್ಯ ತನ್ನ ಬದುಕಿನ ಅರ್ಥವನ್ನು ಕಂಡುಕೊಳ್ಳೋದು ಅಂತ DVG ಪ್ರಶ್ನಿಸ್ತಾ ಇದ್ದಾರೆ. ನಮಗೆ ಅನ್ನಿಸಬಹುದು, ನಾವೆಲ್ಲ ಸಾಮಾನ್ಯ ಮನುಷ್ಯರು. ಜಗತ್ತು ಹೀಗಾಗಲಿಕ್ಕೆ ಅಧಿಕಾರದಲ್ಲಿ ಇರೋರು ಅಥವಾ ದೊಡ್ಡವರು ಅಂತ ಹೇಳ್ಕೊಳ್ಳೋರು ಕಾರಣ. ನಾವ್ಯಾರು ಇದಕ್ಕೆಲ್ಲ ಹೊಣೆಗಾರರಲ್ಲ. ನಾವು ನಮ್ಮ ದೈನಂದಿನ ಕೆಲಸ ಮಾಡಿಕೊಂಡು ನಮ್ಮ ಪಾಡಿಗೆ ಇರ್ತೇವೆ ಅಂತ ನಾವು ಅಂದ್ಕೊಳ್ತೇವೆ. ಆದರೆ ಈ ಜಗತ್ತಿನಲ್ಲಿ ಪ್ರತಿಯೊಂದು ಒಂದಕ್ಕೊಂದು ಸಂಬಂಧ ಪಟ್ಕೊಂಡೇ ಇರುವಂಥದ್ದು. ಜಗತ್ತಿನಲ್ಲಿ ದುರ್ಘಟನೆಗಳು ಹೆಚ್ಚಾಗಲಿಕ್ಕೆ ಕೆಟ್ಟವರ ಕ್ರೌರ್ಯಕ್ಕಿಂತ ಒಳ್ಳೆಯವರ ಮೌನವೇ ಹೆಚ್ಚು ಕಾರಣ ಅಂತ ಮಾತಿದೆ. ಒಳ್ಳೆಯವರು ಯಾಕೆ ಮೌನವಾಗಿರ್ತಾರೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಮುಖ್ಯ ಕಾರಣ, ಒಳ್ಳೆಯತನವನ್ನು ಯಾರೂ ಪ್ರೋತ್ಸಾಹಿಸೋದಿಲ್ಲ. ಒಳ್ಳೆಯವರಾಗಿರೋದು ಸಹಜ, ಅದಕ್ಕೆ ಯಾಕೆ ಮನ್ನಣೆ ಪುರಸ್ಕಾರ ಅಂತ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಆದರೆ ನಾವು ಮೂಲತಃ ಒಳ್ಳೆಯವರೂ ಅಲ್ಲ, ಕೆಟ್ಟವರೂ ಅಲ್ಲ. ಯಾವುದಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೋ, ಯಾವುದು ನಮ್ಮ ಮನಸ್ಸನ್ನು ಸಂತೋಷಪಡಿಸುತ್ತೋ ಆ ಕಡೆಗೆ ವಾಲುವವರು ನಾವು. ಈ ಕಾರಣದಿಂದಾಗಿ ನಮ್ಮ ಸುತ್ತಲೂ ಇರುವವರಲ್ಲಿ ಒಳ್ಳೆಯ ಅಂಶಗಳನ್ನು ಗುರುತಿಸಿ ಪ್ರೋತ್ಸಾಹಿಸೋಣ. ಕೆಟ್ಟದ್ದನ್ನು ನಿರ್ನಾಮ ಮಾಡುವುದಕ್ಕೆ ಸಾಧ್ಯವಾಗುತ್ತೋ ಗೊತ್ತಿಲ್ಲ, ಆದರೆ ಒಳ್ಳೆಯದನ್ನು ನಿರ್ಮಾಣ ಮಾಡಲಿಕ್ಕಂತೂ ಸಾಧ್ಯವಾಗಬಹುದು ಅನ್ನೋದು ನನ್ನ ನಂಬಿಕೆ. ಧನ್ಯವಾದಗಳು.